ಮಾಫಿ ಸಾಕ್ಷಿ ಸಂಕಷ್ಟ ಫಿಕ್ಸ್. ಆರೋಪಿ ದರ್ಶನ್ ವಾದಕ್ಕೆ ಹಿನ್ನಡೆಯಾಗಿದ್ದು ಪ್ರದೋಷ್ ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳು ಆಕ್ಷೇಪಿಸುವಂತಿಲ್ಲ. ಪ್ರದೋಷ್ ಮಾಫಿ ಸಾಕ್ಷಿ ಬಗ್ಗೆ ಸೆಷನ್ಸ್ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಇತರೆ ಆರೋಪಿಗಳು ಆಕ್ಷೇಪಿಸುವಂತಿಲ್ಲ. ಮಾಫಿ ಸಾಕ್ಷಿ ಅರ್ಜಿಗೆ ವಿರೋಧಿಸಲು ಸಹ ಆರೋಪಿಗಳಿಗೆ ಅಧಿಕಾರ ಇಲ್ಲ. ಕೊಲೆ ಕೇಸ್ನ ಸಹ ಆರೋಪಿಗಳ ಆಕ್ಷೇಪ ತಳ್ಳಿ ಹಾಕಿದೆ ಸೆಷನ್ಸ್ ಕೋರ್ಟ್. 59ನೇ ಸೆಷನ್ಸ್ ಕೋರ್ಟ್ ಜಡ್ಜ್ ಸುಜಾತಾ ಸಾಂಬ್ರಾಣಿ ಮಹತ್ವದ ಆದೇಶ ಕೊಟ್ಟಿದ್ದಾರೆ. ಪ್ರದೋಷ್ ಅರ್ಜಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ದರ್ಶನ್ ಪರ ವಕೀಲ. ಪ್ರಾಸಿಕ್ಯೂಷನ್ ವಾದಕ್ಕೆ ಮನ್ನಣೆ ಸಿಕ್ಕಿದ್ದು ಆರೋಪಿ ದರ್ಶನ್ಗೆ ತೀವ್ರ ಹಿನ್ನಡೆಯಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಮನವಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ. ಸತ್ಯ ಕರೆಕ್ಟ್ ಆಗಿ ಹೇಳಬೇಕು ಅನ್ನೋ ಷರತ್ತಿನ ಮೇಲೆ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ. ಮಾಫಿ ಸಾಕ್ಷಿಯ ಅರ್ಜಿಯನ್ನ ದರ್ಶನ್ ಪರ ವಕೀಲರು ವಿರೋಧ ವ್ಯಕ್ತಪಡಿಸಿದ್ರು, ಆಕ್ಷೇಪಿಸಿದ್ರು. ಅದಕ್ಕೆ ನ್ಯಾಯಾಲಯ ಹೇಳಿದೆ, ಮಾಫಿ ಸಾಕ್ಷಿ ಅರ್ಜಿಯನ್ನ ವಿರೋಧಿಸೋದಕ್ಕೆ ಸಹ ಆರೋಪಿಗಳಿಗೆ ಅಧಿಕಾರ ಇಲ್ಲ. ಪ್ರಾಸಿಕ್ಯೂಷನ್ ವಾದಕ್ಕೆ ಮನ್ನಣೆ ಸಿಕ್ಕಿದ್ದು ಆರೋಪಿ ದರ್ಶನ್ಗೆ ಇದರಿಂದಾಗಿ ತೀವ್ರ ಹಿನ್ನಡೆ. ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದು ಬಹುತೇಕ ಫಿಕ್ಸ್. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಕೊಲೆ ಕೇಸ್ನಲ್ಲಿಯೇ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ದರ್ಶನ್ ಮತ್ತು ಇತರ ಆರೋಪಿಗಳ ಆಕ್ಷೇಪಕ್ಕೆ ಕೋರ್ಟ್ನಲ್ಲಿ ಸೋಲಾಗಿದೆ. ಪ್ರದೋಷ್ ಅರ್ಜಿ ಪರಿಗಣನೆ ಬಗ್ಗೆ ಪ್ರತ್ಯೇಕ ವಿಚಾರಣೆ ಅಂತ ಕೋರ್ಟ್ ಹೇಳಿದ್ದು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆಯ ಬಗ್ಗೆ ಪ್ರತ್ಯೇಕ ಆದೇಶ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಯಾವಾಗ್ಲಾದ್ರೂ ಆದಷ್ಟು ಬೇಗ ಒಂದು ಬೇಲ್ ಸಿಕ್ಬಿಡ್ಲಿ, ದರ್ಶನ್ ವಾಪಸ್ ಬಂದ್ಬಿಡ್ಲಿ ಅಂತ ಕುಟುಂಬಸ್ಥರು ಅಭಿಮಾನಿಗಳು ಕಾಯ್ತಾ ಇದ್ರು. ಆದ್ರೆ ಈ ಮಾಫಿ ಸಾಕ್ಷಿ ಕಂಟಕ ಈಗ ದರ್ಶನ್ನ ಸುತ್ತಕೊಳ್ತಾ ಇದೆ. ಅದರಲ್ಲೂ ಇವತ್ತಿನ ಕೋರ್ಟ್ ಆದೇಶ ಇದೆಯಲ್ಲ, ಇದು ಇನ್ನೊಂದು ಹಂತಕ್ಕೆ ತಗೊಂಡಿದೆ. ನ್ಯಾಯಾಲಯ ಏನ್ ಹೇಳ್ತಾ ಇದೆ? ಖಂಡಿತ ಭಾವನಾ, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ ಜೈಲಿನಲ್ಲಿರುವಂತಹ 7 ಜನ ಆರೋಪಿಗಳು, ದರ್ಶನ್ ಪವಿತ್ರಗೌಡ ಸೇರಿದಂತೆ 7 ಜನ ಆರೋಪಿಗಳು ಹೇಗಾದರೂ ಮಾಡಿದ್ರಿಂದ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಈ ಹಂತದಲ್ಲಿ ಏನು ಟ್ರಯಲ್ ನಡೀತಾ ಇದೆ, ಟ್ರಯಲ್ ಸಂದರ್ಭದಲ್ಲಿ ಕೂಡ ಈಗ 14ನೇ ಆರೋಪಿಯಾಗಿರುವಂಥ ಪ್ರದೋಷ್ ಒಂದು ಮಾಫಿ ಸಾಕ್ಷಿ ಅರ್ಜಿಯನ್ನ ಹಾಕುವ ಮೂಲಕ ತನಗೆ ಗೊತ್ತಿರುವಂಥ ಎಲ್ಲ ಅಂಶಗಳನ್ನ ಕೋರ್ಟ್ ಮುಂದೆ ನಾನು ಹೇಳ್ತೇನೆ, ನನ್ನ ಪಾತ್ರವೂ ಸೇರಿದಂತೆ ಇತರೆ ಆರೋಪಿಗಳ ಪಾತ್ರವನ್ನ ನಾನು ಎಳೆ ಎಳೆಯಾಗಿ ಕೋರ್ಟ್ ಮುಂದೆ ಹೇಳ್ತೇನೆ, ನನಗೆ ಕ್ಷಮಾದಾನವನ್ನ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಆ ಒಂದು ಕ್ಷಮಾದಾನದ ಅರ್ಜಿಯನ್ನು, ಅಂದರೆ ಮಾಫಿ ಸಾಕ್ಷಿ ಅರ್ಜಿಯನ್ನು ಏನು ಗುರುವಾರ ಸಲ್ಲಿಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ರೀತಿ ಶಾಕಿಗೆ ಒಳಗಾದಂಥ ದರ್ಶನ್ ಪರ ವಕೀಲರು ಮತ್ತು ಆರೋಪಿ ಇತರೆ ಆರೋಪಿಗಳು ಈ ರೀತಿ ಮಾಫಿ ಸಾಕ್ಷಿ ಹಾಕುವಂಥದ್ದು ಸರಿಯಲ್ಲ, ಈ ಮಾಫಿ ಸಾಕ್ಷಿ ಹಾಕುವ ಹಿಂದೆ ಏನೆಲ್ಲ ನಡೆದಿರಬಹುದು, ಹಾಗಾಗಿ ಇದನ್ನು ನಾವು ಅಬ್ಜೆಕ್ಷನ್ ಅನ್ನು ಹಾಕ್ತೇವೆ, ಯಾಕೆ ತೆಗೆದುಕೊಳ್ಳುವಂಥ ಮಾಫಿ ಸಾಕ್ಷಿಯನ್ನು ತೆಗೆದುಕೊಳ್ಳಬಾರದು, ನಮಗೆ ಆಕ್ಷೇಪಣೆ ಸಲ್ಲಿಸುವಂಥ ಅಧಿಕಾರ ಇದೆ ಅನ್ನುವಂಥದ್ದನ್ನು ದರ್ಶನ್ ಪರ ವಕೀಲರಂತ ಅಸ್ಮತ್ ಪಾಜ್ ಅವರು ಕಟುವಾಗಿ ಅದರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ SPP ಪ್ರಸನ್ನ ಕುಮಾರ್ ಹೇಳುವಂತಹದ್ದು, ಅಂದ್ರೆ ಮಾಫಿ ಸಾಕ್ಷಿ CRPC 302, 306 ಮತ್ತೆ 307 ಅಡಿ ಏನು ಮಾಫಿ ಸಾಕ್ಷಿನ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಸಹ ಆರೋಪಿಗಳು ಏನಾದರೂ ಪ್ರೊಸೀಜರಲ್ ಲ್ಯಾಬ್ಸ್ ಆದ್ರೆ ಮಾತ್ರ ಆಕ್ಷೇಪಣೆ ಮಾಡಬಹುದೇ ಹೊರತು ಅವರ ಮೆರಿಟ್ ಮೇಲೆ ಆ ಒಂದು ಅರ್ಜಿಯನ್ನ ಯಾವುದೇ ಕಾರಣಕ್ಕೂ ಆಕ್ಷೇಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಪ್ರಾಸಿಕ್ಯೂಷನ್ ಮಾತ್ರ ಆ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇರುವಂತದ್ದು. ಹಾಗಾಗಿ ನಾವು ಈ ಒಂದು ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸಲಿಕ್ಕೆ ಸಿದ್ಧ ಇದ್ದೇವೆ ಅಂತೇಳಿ ಒಂದು ಮೆಮೋವನ್ನು ಸಲ್ಲಿಕೆ ಮಾಡಿದ್ರು. ಸೊ ಆ ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ ಇವತ್ತಿಗೆ ಒಂದು ಆದೇಶವನ್ನ ಕಾಯ್ದಿರಿಸಿತ್ತು. ಆದೇಶವನ್ನ ಮಾಡುವಂತ ಸಂದರ್ಭದಲ್ಲಿ ನ್ಯಾಯಾಧೀಶ ಆಗಿರುವಂತಹ ಸುಜಾತಾ ಸಾಂಬ್ರಾಣಿ ಅವರು ಹೇಳಿರುವಂತದ್ದೇನೆಂದ್ರೆ, ಈಗ ಮಾಫಿ ಸಾಕ್ಷಿ ಅಕ್ಯೂಸ್ ನಂಬರ್ 14 ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಗೆ ಇತರೆ ಆರೋಪಿಗಳು, ಇನ್ನೂ 16 ಜನ ಆರೋಪಿಗಳಿದ್ದಾರೆ, ಅವರು ಯಾವುದೇ ಕಾರಣಕ್ಕೂ ಅದನ್ನ ಪ್ರಶ್ನಿಸುವಂತದ್ದಾಗ್ಲಿ ಆಕ್ಷೇಪ ವ್ಯಕ್ತಪಡಿಸುವಂತದ್ದಾಗ್ಲಿ ಅದು ತೆಗೆದುಕೊಂಡದ್ದು ಅಂದ್ರೆ ಮಾಫಿ ಸಾಕ್ಷಿ ಅರ್ಜಿಯನ್ನು ಹಾಕಿದ್ದಾಗಲಿ ಕೋರ್ಟ್ ಪರಿಗಣಿಸಿದ್ದಾಗಲಿ
ತಪ್ಪು ಅಥವಾ ಅದನ್ನು ಮಾಡಬಾರ್ದು ಅನ್ನುವಂಥ ಆಕ್ಷೇಪಿಸುವ ಅಧಿಕಾರ ಅವರಿಗೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಇವತ್ತಿನ ಆದೇಶವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಪ್ರದೋಷ್ ಸಲ್ಲಿಸಿರುವಂಥ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸಬೇಕೇ ಬೇಡವೇ ಅನ್ನುವಂಥದ್ದು. ಯಾಕೆಂದ್ರೆ ಆತ ಅರ್ಜಿಯಲ್ಲಿ ಇಡೀ ಘಟನೆಯ ಬಗ್ಗೆ, ಇಡೀ ಕ್ರೈಮ್ ಬಗ್ಗೆ ಸಂಪೂರ್ಣವಾದ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ. ಅದರಲ್ಲಿ 2024 ಜೂನ್ 8ನೇ ತಾರೀಕು ಬೆಂಗಳೂರಿನಲ್ಲಿ RR ನಗರದ ಏನು ಶೆಡ್ನಲ್ಲಿ ಏನು ನಡೀತು, ಅದಕ್ಕಿಂತ ಮೊದಲು ಅವರು ಪಾರ್ಟಿ ಮಾಡಿದ್ದಾಗಲಿ, ಮತ್ತೆ ಅವರ ಪರಿಚಯ, ಕೊಲೆ ಆದ ನಂತರ ನಡೆದಂಥ ಸಾಕ್ಷಿನಾಶದ ಏನು ಪ್ರಯತ್ನಗಳು ನಡೀತು, ಅದೆಲ್ಲವನ್ನೂ ಕೂಡ ಕ್ರೈಮು ಮತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ ಎಲ್ಲವನ್ನೂ ಕೂಡ ಅದರಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಸೊ ಆ ಅಂಶವನ್ನು ಇಟ್ಟುಕೊಂಡು ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ಒಂದು ಸಮ್ಮತಿಯನ್ನು ಇಟ್ಟುಕೊಂಡು ಕೋರ್ಟ್ ಮುಂದೆ ಏನು ಈ ವಾರದಲ್ಲಿ ಅಥವಾ ಮುಂದೆ ಆದೇಶವನ್ನು ಮಾಡುತ್ತೆ. ಪ್ರದೋಷ್ ಸಲ್ಲಿಸಿರುವಂಥ ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಬಹುದೇ ಬೇಡವೇ ಅನ್ನುವಂಥದ್ದು. ಇಲ್ಲಿಯವರೆಗೆ ನೋಡಿದ್ರೆ ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅದೇ ರೀತಿಯಾದಂಥ ಪ್ರಕ್ರಿಯೆಗಳು ನಡೀತಾ ಇದೆ. ದರ್ಶನ್ ಮತ್ತೆ ಇತರ ವಕೀಲರುಗಳು ಮಾಡುವಂತ ಆಕ್ಷೇಪಗಳಿಗೆ ಅವ್ರಿಗೆ ಹಿನ್ನಡೆ ಸಿಗ್ತಾ ಇರುವಂತದ್ದು. ಹಾಗಾಗಿ ನೋಡ್ತಾ ಹೋದ್ರೆ ಬಹುತೇಕ ಪ್ರದೋಷ್ ಸಲ್ಲಿಸಿರುವಂತ ಮಾಫಿ ಸಾಕ್ಷಿ ಅರ್ಜಿ ಒಂದು ಹಂತಕ್ಕೆ ಒಂದು ಏನೋ ಊರ್ಜಿತ ಆಗಬಹುದು ಅನ್ನುವಂತ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಸೊ ಈಗಿರುವಂತ ಪ್ರಶ್ನೆಗೆ ಏನೋ ದರ್ಶನ್ ಪರ ವಕೀಲರಾಗ್ಲಿ, ಪವಿತ್ರಗೌಡ ಪರ ವಕೀಲರಾಗ್ಲಿ ಎಲ್ಲರೂ ಕೂಡ ಕೋರ್ಟ್ ಮುಂದೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಮಾಫಿ ಸಾಕ್ಷಿಯನ್ನು ತೆಗೆದುಕೊಳ್ಳಬಾರದು. ಯಾಕೆಂದ್ರೆ ಆತನು ಕೂಡ ಆರೋಪಿ ಆಗಿದ್ದಾನೆ. ಒಂದು 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 ಸೆಂಟೆನ್ಸ್ ಅನ್ನ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಅಶ್ಮತ್ ಪಾಷಾ ದರ್ಶನ್ ಪರ ವಕೀಲರು ಹೇಳಿದ್ರು, ಇಲ್ಲಿ ಈಗ ಪ್ರಾಸಿಕ್ಯೂಷನ್ ಹೇಳ್ತಾ ಇರೋ ಪ್ರಕಾರ, ಚಾರ್ಜ್ ಶೀಟ್ ಹೇಳ್ತಾ ಇರೋ ಪ್ರಕಾರ ಒಬ್ಬ ಆರೋಪಿಯನ್ನೇ ಮಾಫಿ ಸಾಕ್ಷಿಯಾಗಿ ಮಾಡುವಂತ ಅಗತ್ಯತೆ ಇಲ್ಲ, ಸಾಕಷ್ಟು ಎವಿಡೆನ್ಸ್ಗಳು ಇದೆ ಅಂತೇಳಿ ಪ್ರಾಸಿಕ್ಯೂಷನ್ ಹೇಳ್ತಾ ಇದ್ದಾರೆ, ಪೊಲೀಸ್ ಹೇಳ್ತಿದ್ದಾರೆ. ಅಂತ ಹಂತದಲ್ಲಿ ಈಗ ಮಾಫಿ ಸಾಕ್ಷಿಯನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಇದ್ರು. ಸೊ ಇದನ್ನ ನೋಡ್ತಾ ಹೋದ್ರೆ ಇವತ್ತು ಆದೇಶ ಆಗಿದೆ. ಒಂದು ವೇಳೆ ಇವತ್ತಿನ ಆದೇಶವನ್ನೇ ಇಟ್ಟುಕೊಂಡು ಅಥವಾ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣನೆಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದ ನಂತರ ಇತರೆ ಆರೋಪಿಗಳು ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕೆಂದ್ರೆ ಅದಕ್ಕೆ ಒಂದು ಸೆಟ್ ಆಫ್ ಎಕ್ಸಾಂಪಲ್ ನಾನು ನೋಡ್ತಾ ಹೋದ್ರೆ ಭಾವನಾ, ಇದೇ ರೀತಿ ಯೋಗೇಶ್ ಗೌಡ ಆ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಆರೋಪಿಯಾಗಿದ್ದಂತಲ್ಲಿ ಬಸವರಾಜ್ ಮುತ್ತಿಗೆ ಅವರು ಹೀಗೆ ಅರ್ಜಿಯನ್ನ ಮಾಫಿ ಸಾಕ್ಷಿಗೆ ಹಾಕಿದಂತ ಸಂದರ್ಭದಲ್ಲಿ ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ. ಪ್ರೊಸೀಜರಲ್ ಲ್ಯಾಬ್ಸ್ ಅನ್ನುವಂಥದ್ದು ಮತ್ತೆ ಮೈನ್ ಮೆರಿಟ್ ಅದನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ 2-3 ಬಾರಿ ಕೋರ್ಟ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಹೈಕೋರ್ಟ್ ನಲ್ಲಿ ಆಯ್ತು ನಿಮಗೆ ಅಂದ್ರೆ ಪ್ರೊಸೀಜರಲ್ ಲ್ಯಾಬ್ಸ್ ಅನ್ನ ಪ್ರಶ್ನೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆಯೇ ಹೊರತು ಕೋಯಕ್ಯೂಸ್ಗಳಿಗೆ ಮೆರಿಟ್ ಮೇಲೆ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆದೇಶಗಳೇ ಹೈಕೋರ್ಟ್ನಿಂದ ಬಂದಿರುವಂತಹದ್ದು. ಸೊ ಹಾಗಾಗಿ ಈ ಇವತ್ತಿನ ಆದೇಶ ಅಥವಾ ಮುಂದೆ ಬರುವಂತಹ ಮಾಫಿ ಸಾಕ್ಷಿ ಅರ್ಜಿಯ ಪರಿಗಣನೆಗೆ ಸಂಬಂಧಪಟ್ಟಂತೆ ಬರುವಂತಹ ಆದೇಶವನ್ನು ಇಟ್ಟುಕೊಂಡು ದರ್ಶನ್ ಪರ ವಕೀಲರು, ಪವಿತ್ರಗೌಡ ಪರ ವಕೀಲರು ಎಲ್ಲರೂ ಸೇರಿ ಹೈಕೋರ್ಟ್ಗೆ ಒಂದು ರಿಟರ್ನ್ ಸಲ್ಲಿಸುವ ಮೂಲಕ ಇವತ್ತಿನ ಆದೇಶವನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿರುವಂತಹದ್ದು. ಸೊ ಇಡೀ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಭಾವನಾ, ಎಲ್ಲ ಒಂದು ಕಡೆ ಪ್ರದೋಷ್ ಯಾವಾಗ ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾನೆ ಅನ್ನುವಂಥ ವಿಷಯ ಗೊತ್ತಾದೋ ಅದಾದ ನಂತರ ಇತರೆ ಆರೋಪಿಗಳು ಟೆನ್ಷನ್ ಆಗಿದ್ದಾರೆ. ಅದು ಅವರ ವಕೀಲರುಗಳು ಕೋರ್ಟ್ ಮುಂದೆ ಮಾಡ್ತಾ ಇರುವಂತ ಒಂದಷ್ಟು ಏನೋ ಆರ್ಗ್ಯುಮೆಂಟ್ ಆಗಲಿ ಮತ್ತೆ ಅದರ ಚಟಪಟಿಕೆಗಳು ಗೊತ್ತಾಗ್ತಾ ಇದೆ. ಅವರ ಕ್ಲೈಂಟ್ಗಳು, ಆರೋಪಿಗಳು ಎಷ್ಟರ ಮಟ್ಟಿಗೆ ಇದರಿಂದ ಶಾಕಿಗೊಳಗಾಗಿದ್ದಾರೆ, ಸಂಕಷ್ಟಕ್ಕೊಳಗಾಗಿದ್ದಾರೆ, ಮುಂದೆ ಈ ಕೇಸ್ನಲ್ಲಿ ಆಗುವಂತ ಒಂದಷ್ಟು ಪರಿಣಾಮಗಳೇನು, ಎಷ್ಟರ ಮಟ್ಟಿಗೆ, ಏಕೆಂದ್ರೆ ಇಲ್ಲಿಯವರೆಗೆ ಇರುವಂತಹ ಸಾಕ್ಷಿಗಳು, ಮೆಟೀರಿಯಲ್ ಎವಿಡೆನ್ಸ್ಗಳಾಗಲಿ, ಟೆಕ್ನಿಕಲ್ ಎವಿಡೆನ್ಸ್ಗಳಾಗಲಿ ಎಲ್ಲವೂ ಕೂಡ ಸಾಕಷ್ಟು ಸ್ಟ್ರಾಂಗ್ ಇದೆ. ಅದರ ಜೊತೆಗೆ ಒಬ್ಬ ಆರೋಪಿಯೇ ಪ್ರತ್ಯಕ್ಷದರ್ಶಿಯಾಗಿ ಕನ್ವರ್ಟ್ ಆದ ಸಂದರ್ಭದಲ್ಲಿ ಈ ಕೇಸನ್ನ ಪ್ರೂವ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಒಂದು ಬಲ ಸಿಗುತ್ತೆ. ಹಾಗಾಗಿ ಇತರ ಆರೋಪಿಗಳು ಎಷ್ಟರ ಮಟ್ಟಿಗೆ ಇದನ್ನ ಪ್ರತಿರೋಧಿಸ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂತಹದ್ದು ಭಾವನಾ. ಈಗ ಬಸವರಾಜ ಮುತ್ತಗಿಯನ್ನೇ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ, ಮಾಫಿ ಸಾಕ್ಷಿಗಳು ಕೊಲೆ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಇಡೀ ಕೇಸನ್ನ ಟರ್ನ್ ಮಾಡಬಹುದು ರಮೇಶ್? ಯಾಕೆಂದ್ರೆ ಈಗ ಪ್ರದೋಷ್ ಏನೇನು ಡೀಟೇಲ್ಸ್ ಅನ್ನ ಆ ಅರ್ಜಿಯಲ್ಲಿ ಕೊಟ್ಟಿದಾರಲ್ಲ, ಅದೇ ದರ್ಶನ್ ಅಂಡ್ ಟೀಮ್ಗೆ ಶಾಕಿಂಗ್. ಅಂದ್ರೆ ಏನೇನಾಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಟ್ವಿಸ್ಟ್ ನೀಡಬಹುದು? ಖಂಡಿತ ಭಾವನಾ, ಅಂದ್ರೆ ಸಾಮಾನ್ಯವಾಗಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಆರೋಪಿಗಳಿದ್ದಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಆರೋಪಿಯನ್ನ ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ ಅವರ ಮೈಂಡನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು, ಡಿಸ್ಕಷನ್ ಬಳಕೆ ಮಾಡ್ಕೊಳ್ಳುವಂಥದ್ದರೆ ಕಡಿಮೆ ಪ್ರಮಾಣದ ಅದರ ಭಾಗಿತ್ವ ಇರುವಂಥ, ಕ್ರೈಮ್ನಲ್ಲಿ ಇನ್ವಾಲ್ವ್ಮೆಂಟ್ ಕಡಿಮೆ ಇರುವಂಥ ಒಬ್ಬ ಆರೋಪಿಯನ್ನು ಅದರಲ್ಲಿ ಏನು ಚೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ನೇ ಆರೋಪಿಗಳಿಗೆ ಕೇಳಿ ನೀವು ನಿಮ್ಮನ್ನು ಮಾಫಿ ಸಾಕ್ಷಿಯಾಗಿ ಮಾಡ್ತೇವೆ, ನೀವೆಲ್ಲವನ್ನು ಒಪ್ಪಿಕೊಳ್ಳುವಂಥದ್ದಾದರೆ, ಕರೆಕ್ಟಾಗಿ ಸತ್ಯ ಹೇಳುವಂಥದ್ದಾದರೆ ಅನ್ನುವಂಥ ಅವಕಾಶಗಳು ಕಾನೂನಲ್ಲಿರುವಂಥದ್ದಾದರೆ, ಈ ಕೇಸಲ್ಲಿ
ಪ್ರದೋಷ ಮುಂದೆ ಬಂದು ನಾನು ಮಾಫಿ ಸಾಕ್ಷಿಯನ್ನ ಆಗ್ತೇನೆ ಅಂತೇಳಿ ಮನವಿಯನ್ನು ಮಾಡಿರೋದ್ರಿಂದ ಆತನ ಪಾತ್ರವನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಪ್ರಾಸಿಕ್ಯೂಷನ್. ಅದನ್ನು ನೋಡ್ತಾ ಹೋದ್ರೆ ಈಗ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ನನಗೆ ಎಲ್ಲ ಒಂದ್ ಕಡೆ ಅವತ್ತು ದರ್ಶನ್ ನನ್ನ ಪಾರ್ಟಿ ಇದೆ ಬಾ ಅಂತ ಕರೆದ್ರು, ಅಲ್ಲಿ ಹೋದೆ. ಅಲ್ಲಿಂದ ಬಂದಾಗ ಯಾರೋ ಪವನ್ ಬಂದು ಕಿವಿಲಿ ಹೇಳ್ದ, ಇಲ್ಲ ಕರ್ಕೊಂಡು ಹೋದ್ರು. ನಾವು ಹೋದಂತ ಸಂದರ್ಭದಲ್ಲಿ ಇದಕ್ಕಿದ್ದಂತೆ ಒಬ್ಬ ತಲೆ ಬಗ್ಗಿಸಿ ಕೂತು ರಕ್ತಮಯವಾಗಿದ್ದಂಥ ವ್ಯಕ್ತಿಗೆ ಅಲ್ಲೇ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನು ತಡೆಯುವಂತ ಪ್ರಯತ್ನವನ್ನ ಮಾಡಿದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಪ್ರದೋಷಿಗೆ ಈ ಒಂದು ಕ್ರೈಮ್ ಮಾಡುವಂತಹ ಒಂದು ಪೂರ್ವ ನಿರ್ಧರಿತ ಉದ್ದೇಶ ಇರಲಿಲ್ಲ. ಅಂದ್ರೆ ಆತ ಅಲ್ಲಿ ಹೋಗಿದ್ದಾನೆ, ಆದ್ರೆ ಆತನಿಗೆ ಈ ಕ್ರೈಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಆತನಿಗೆ ಇರೋದ್ರಿಂದ ಸೊ ಆತನನ್ನ ಸಾಕ್ಷಿಯಾಗಿ ಬಳಕೆ ಮಾಡಿಕೊಂಡಿದ್ದೇ ಆದಲ್ಲಿ ಈ ಕೇಸನ್ನ ಪ್ರೂವ್ ಮಾಡ್ಲಿಕ್ಕೆ, ಮುಂದಿನ ಟ್ರಯಲ್ ಹಂತದಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಹೆಚ್ಚು ಬಲ ಬರುತ್ತೆ ಅನ್ನುವಂಥದ್ದನ್ನ ಪ್ರಾಸಿಕ್ಯೂಷನ್ ಇಲ್ಲಿ ಪರಿಗಣನೆ ಮಾಡಿರುವಂತದ್ದು. ಸೊ ಹಾಗಾಗಿ ಮುಂದಿನ ಹಂತದಲ್ಲಿ ಪ್ರದೋಷ್ ಮತ್ತೆ ಇನ್ನು ಅಕ್ಯೂಸ್ ನಂಬರ್ 10 ವಿನಯ್ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಇದನ್ನ ನೋಡ್ತಾ ಹೋದ್ರೆ ಮುಂದಿನ ಹಂತದಲ್ಲಿ ಯಾರ್ಯಾರು ಬರಬಹುದು, ಮುಂದೆ ಏನು ಕ್ರಮ, ಯಾವ ತಿರುವನ್ನು ಪಡ್ಕೊಳುತ್ತೆ ಅಂತ ಕಾದು ನೋಡಬೇಕಾಗಿರುವಂತಹದ್ದು. ಭಾವನಾ, ಧನ್ಯವಾದ ರಮೇಶ್. ಪ್ರದೋಷ್ ಅರ್ಜಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ವಕೀಲರು, ಆದರೆ ಆರೋಪಿಗಳಿಗೆ ಆ ಅಧಿಕಾರ ಇಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. 59ನೇ ಸೆಷನ್ಸ್ ಕೋರ್ಟ್ ಜಡ್ಜ್ ಸುಜಾತಾ ಸಾಮ್ರಾಣಿ ಮಹತ್ವದ ಆದೇಶ ಕೊಟ್ಟಿದ್ದಾರೆ. ಪ್ರದೋಷ್ ಅರ್ಜಿಗೆ ದರ್ಶನ್ ಪರ ವಕೀಲರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.